ಕೋಲಾರ ನಗರದ ಶಿಲ್ಪಿ ಟಿ ಚೆನ್ನಯ್ಯ ಸಂತೆ ಮೈದಾನವನ್ನು ಆಧುನೀಕರಣಗೊಳಿಸಲು 1,60,00,000 ಮಂಜೂರಾಗಿದ್ದು ಶೀಘ್ರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಾಕ್ಟರ್ MR ರವಿ ರವರು ಹಾಗೂ ಕೋಲಾರ ನಗರಸಭಾ ಕಮಿಷನರ್ ನವೀನ್ ಚಂದ್ರ ರವರ ಬಳಿ ನಿಯೋಗವೊಂದು ಭೇಟಿ ಮಾಡಿ ಚರ್ಚಿಸಿತು. ಇನ್ನು ಸದರಿ ನಿಯೋಗವು ಇದಕ್ಕೂ ಮೊದಲು ಟಿ ಚೆನ್ನಯ್ಯ ಸಂತೆ ಮೈದಾನಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯಾಪಾರಸ್ಥರೊಂದಿಗೆ ಚರ್ಚಿಸಿ ಸ್ಥಳ ಪರಿಶೀಲನೆ ನಡೆಸಿತು. ಈ ಸಂತೆ ಮೈದಾನವು ಸರ್ವೆ ನಂಬರ್ 186 ಆಗಿದ್ದು 6 ಎಕರೆ 29 ಕುಂಟೆ ಜಮೀನನ್ನು ಹೊಂದಿದೆ. ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ KV ರಾಮಪ್ರಸಾದ್, ಹೈಕೋರ್ಟ್ ವಕೀಲ ಶಿವಪ್ರಕಾಶ್, ಬಾಲಾಜಿ ಚೆನ್ನಯ್ಯ, ಚೆನ್ನಯ್ಯನವರ ಮೊಮ್ಮಗ ದೀಪಕ್ ಚೆನ್ನಯ್ಯ ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಅದನ್ನ ಬಹಳ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಮಾಡ್ತಾರೆ. ಇಲ್ಲಿ ನೀವೆಲ್ಲಾನು ಮೊದಲಿಂದ ಯಾರಿದ್ರೆ ಲಿಸ್ಟ್ ಮಾಡಿ ಯಾರ್ಯಾರ ಬಂದು ಸೇರ್ಕೊಳೋದಲ್ಲ, ಲಿಸ್ಟ್ ಮಾಡಿ ಅವಾಗಿಂದ ಇರೋರು ಬೇಕು. ವರ್ಷದಿಂದ ಅವರಿದ್ದಾರೆ, ನೀವಿದ್ದೀರಾ, ಅವೆಲ್ಲಾನು ಕರೆಕ್ಟ್ ಆಗಿ ಅನುಕೂಲ ಕೊಟ್ಟಲ್ಲಿ ಇಲ್ಲಿ ನನ್ನ ಅಂಗಡಿ ವ್ಯಾಪಾರ ಮಾಡಿ ಕಸ ಎಲ್ಲ ಹಾಕೋದು ಅವೆಲ್ಲ ಮಾಡಬಾರ್ದು. ಇದು ಕ್ಯಾನ್ಸಲ್ ಮಾಡಕ್ಕೂ ಪವರ್ ಇರ್ತದೆ, ನೀಟಾಗಿ ಇಟ್ಕೋಬೇಕು ಅಷ್ಟೇ. ಆಯ್ತಾ? ಆಮೇಲೆ ಅಲ್ಲಿಂದ ಮೇಲೆ ಹಚ್ಕೊಂಡ್ಬಂದ್ರೆ ಇನ್ನೊಂದು ಅಲ್ಲಿ ಬೇಕಾದ್ರೆ ನಾವು ಅದಕ್ಕೆ ಬಂದೋಬಸ್ತ್ ಇವಾಗ ಮಾಡಿಸ್ತಾರೆ. ಮಾಡಿದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತಾರೆ. ಹೆಂಗಸರಿಗೆ ಸಪ್ರೇಟು ಅಲ್ಲ, ನೀವು AC ನಲ್ಲಿ ಇದ್ದಂಗೆ ಇರ್ತೀರ. ಆಮೇಲೆ ನಾವು ಫಾರಿನ್ ನಲ್ಲಿ ಬಂದಿದ್ದೀವಿ ಆ ಥರ ಮಾಡಿ 25-30 ವರ್ಷದಿಂದ ಇರೋರು ಯಾರು ಅವ್ರದ್ದು ಒಂದು ಪಟ್ಟಿ ಕೊಡ್ರಿ. ಅದು ಮುಖ್ಯವಾಗಿ ಅವ್ರಿಗೆ ಸೇರ್ಬೇಕದು. ಆಮೇಲೆ ಬೇರೆಯವ್ರು ನೋಡೋಣ. ನೀವು ಪಟ್ಟಿ ಮಾಡಿ ಅದು ಪ್ರೂಫ್ ಕೊಡ್ಬೇಕು. ನಮಗೆ ಸೂಚನೆ ಎಲ್ಲದೂ ಸೇರಿಸ್ಕೊಡೋದಲ್ಲ. ಆಮೇಲೆ ಎರಡನೇದಾಗಿ ಇದೆಲ್ಲ ಮಾಡೋದಕ್ಕೆ ಅವತ್ತಿಂದ ಕೈ ಹಿಡಿದು ಮಾಡಿರೋದು ನಮ್ಮ ಬಾಲಾಜಿ ಚೆನ್ನಯ್ಯ ಅವರೇ ಮುಖ್ಯ. ಅವರೇ ಅವತ್ತಿಂದ ಮಾಡಿರೋದು. ಅವ್ರಿಲ್ಲಾಂದ್ರೆ ಇಲ್ಲೇ ರೈತರಿಗೆ ಹೋಗ್ಬಿಡೋದು. ಅವರಿಗೆ ನಾವು ಭಾಷಣ ಮಾಡಕ್ ಬಂದಿಲ್ಲ, ಬಡವರಿಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಬಂದಿದ್ದೀವಿ. ನೀವು ಅರ್ಥ ಮಾಡ್ಕೊಡಿ. ನಮ್ಮ ಬಾಲಾಜಿ ನನ್ನ ಸ್ನೇಹಿತನು, ನನ್ನ ಜೊತೆಯಲ್ಲಿ ಕಾಲೇಜ್ನಲ್ಲಿ ನಾವೆಲ್ಲ ಇದ್ದು ಓದ್ತವ್ರು. ಇವ್ರು ನಮ್ಮ ವಕೀಲರು, ಅಣ್ಣ ಅವರು. ಅರ್ಥ ಆಯ್ತಾ? ಇಲ್ಲಿನವ್ರೆ ಸ್ಥಳೀಕರೇ. ನಿಮ್ಮ ಕಷ್ಟ ಎಲ್ಲ ಡಿಸ್ಕಷನ್ ಮಾಡಿ ಇವಾಗ ಹೈಕೋರ್ಟ್ದು ಏನು ಕೇಸ್ ಇದೆಯೋ ಅದನ್ನು ಅವ್ರು ಬೇಗ ವಜಾ ಮಾಡಿಸ್ಬಿಟ್ಟು ಇಲ್ಲಿ ಮುನ್ಸಿಪಾಲ್ಟಿಗೆ 1,60,00,000 ದುಡ್ಡು ಬಂದಿದೆ. ಅದನ್ನು ಹಂಗೆ ಸ್ಥಗಿತ ಆಗಿತ್ತು. ಬೇಡ, ಇದನ್ನು ಕೆಲಸ ಪ್ರಾರಂಭ ಮಾಡಿ ಅಂತ ಉದ್ದೇಶದಿಂದಲೇ ಬಂದು ಅಲ್ಲಿ ಕಮಿಷನರ್ ಮಾತಾಡಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. DC ಅವ್ರಿಗೂ ಮಾತಾಡ್ತೀವಿ. ಇದನ್ನು ಕೆಲಸ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ನೀವು ಸಹಕರಿಸಬೇಕು, ಅವರು ಸಹಕರಿಸ್ತಾರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಒಳ್ಳೇದು ಕನ್ನಡ ಬಂದ ತಕ್ಷಣ ಎಲ್ಲೆಲ್ಲಿಂದ ನಾನಿದ್ದೆ ಅಂತ ಬರ್ತಾರೆ. ಅದೆಲ್ಲ ಆ ಥರ ಮಾಡಬೇಡಿ. ಇವತ್ತೇ ನೀವು ಲಿಸ್ಟ್ ಹಾಕ್ಕೊಳ್ರಿ ಯಾರಿದ್ದೀರಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಾವು ನೋಡಿರಲ್ಲ, ನಿಮಗೆ ಗೊತ್ತಿರುತ್ತೆ. ಕ್ಲೀನಾಗಿ ನೀವೇ ಕರೆಕ್ಟಾಗಿ ಮಾಡಿಕೊಂಡು ಎಷ್ಟು ಜನ ಇದ್ದಾರೋ ಒಂದು ಅಹವಾಲು ಕೊಡಿ. ಆ ಅಹವಾಲು ಪ್ರಕಾರ ಒಂದು ಅಪಾಯಿಂಟ್ಮೆಂಟ್ ಇಟ್ಕೊಳ್ಳಿ, ಕಮಿಷನರ್ಗೆ ಕೊಡ್ರಿ, ನಮಗೊಂದು ಕಾಪಿ ಕೊಡ್ರಿ, ನಮ್ಮ ವಕೀಲ ಸಾಹೇಬ್ರಿಗೆ. ಆವಾಗ ಅದನ್ನೆಲ್ಲ ಮಾಡುವಾಗ ಹಂಚೋದಕ್ಕೆ ಈಸಿ ಇರುತ್ತೆ. ಇಲ್ಲಾಂದ್ರೆ ಯಾರೋ ಬಂದು ಯಾರೋ ನುಗ್ಗಿದ್ರು ಯಾರೋ ಹೋದ್ರು ಅನ್ನೋದು ಬೇಡ. ದಯವಿಟ್ಟು ಎಲ್ಲರೂ ಅನುಕೂಲ ಪಡ್ಕೊಳ್ಳಿ. ಅವ್ರಿಗೂ ಬೇಕಾದ್ರೆ ಬೇರೆ ಕಡೆ ಮಾಡೋಣ ಅಂತ ವ್ಯಾಪಾರಸ್ಥರು, ನಿಜವಾದ ವ್ಯಾಪಾರಸ್ಥಿದ್ರೆ ಅವ್ರಿಗೂ ಮಾಡೋಣ. ಆದರೆ ಇವಾಗ ಸದ್ಯಕ್ಕೆ ನೀವಿರೋದ್ರಿಂದ ಇಷ್ಟು ವರ್ಷಗಳಿಂದ ಈ ಕಸ ಕಟ್ಟಿನಲ್ಲೇ ಬೆಳೆದು ಬಂದಿದ್ದೀರಪ್ಪ. ಇನ್ನಾದ್ರೂ ನಾಜೂಕಾಗಿದ್ದು ಒಳ್ಳೆ ಸ್ವಚ್ಛವಾದಂಥ ತರಕಾರಿ ಮಾರಿ
ಎಲ್ಲರಿಗೂ ಆರೋಗ್ಯ ಕೊಟ್ಟು ನೀವು ಚೆನ್ನಾಗಿರಿ, ಅದನ್ನು ಉಪಯೋಗಿಸೋರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಪ್ಪ. ಎಲ್ಲರಿಗೂ ಒಳ್ಳೇದಾಗ್ತದೆ.